ಟೆಕ್ನಾಲಜಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತೀರ್ಪುಗಾರರ ಗಮನಕ್ಕೆ ಮಾನ್ಯ ಸನ್ಮಾನ್ಯ ರೆಡಿ. ಹಾಯ್ ಫ್ರೆಂಡ್ಸ್, ನಮ್ಮ ಮಾಟನೆ ಮಲಕಕ್ಕೆ ಸ್ವಾಗತ ಸುಸ್ವಾಗತ. ನಾನು ರಮೇಶ, ಇವನು ಸುರೇಶ. ಬಂದು ಮಸ್ತ್ ಬಂತು, ಬರಲ್ಲ ಹೋಗೋಣ. ನೋಡು, KGF ಚಿನ್ನಿದ್ದು ನಂದೇನೋ ತಗಡಿದ್ ಕೊಟ್ಬಿಟ್ಟಿದ್ದಾರೆ. 2 ಜನಕ್ಕೆ ತಗಡೆ ಅಲ್ಲ ಕೊಡೋದು. ನೀವು ಬಿಡಪ್ಪ, ಬಂಗಾರದ ಕಿಂಕರ. ಎಲ್ಲೋ ಎಮ್ಲಿ ಬರ್ತಿರೋ ಶಬ್ದ ಕೇಳಿಸ್ತಿದೆಯಲ್ಲ, ಅವ್ರ ಜೊತೆ ನಮ್ಗೆ ಯಾವ್ದೇನೋ ಬರ್ತಿರ್ಬೋದು. ಹೋಗಿ ನಿಂದ್ರಣ್ಣಪ್ಪ, ನಾವು ಇಲ್ಲಿಂದ ಬೈತಾರೆ. ಎಲ್ಲರಿಗೂ ಸ್ವಾಗತ. ನಾನು ಎಮ್ಮೆ. ಭೂಲೋಕದಲ್ಲಿ ನಮ್ಮ ಭೂಗತ ಸಿಸ್ಟರ್ ಸಿರಿಯುವ ಹಾಗೆ ನಾನು ಎಂಬುದು ಇಲ್ಲಿ. ನರಕಲೋಕಕ್ಕೆ ನಾರಾಯಣ ಧರ್ಮಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಮೊಬೈಲ್ ಬರ್ತಾ ಇದೆ. ಒಂದೇ ಬಿಟ್ಟು ಚಿತ್ರಗುಪ್ತರೇ ವಿಚಿತ್ರಗುಪ್ತರೆ. ಕುಬೆ ಮುಂಡೆದೆ, ಅದು ವಿಚಿತ್ರ ಅಲ್ಲ ಕಣೋ, ಚಿತ್ರನೋ ವಿಚಿತ್ರನೋ ಗುಪ್ತವಾಗಿ ಏನೋ ಇದೆಯಲ್ಲ. ಹೇಳು. ಎಲ್ಲಿ ನಿಂದು? ಏನು ಯಾವ? ಅದೇ ಬುಕ್ಕು ರೆಕಾರ್ಡ್ ಬುಕ್ಕು. ಅಯ್ಯೋ, ಈಗ ಅದನ್ನೆಲ್ಲ ಯಾರು ಇಟ್ಕೋತಾರೆ? ಮೊಬೈಲ್ ಇದೆ ಅಲ್ಲ. ಸದ್ದು ಮಾಡ್ರನ್. ಚಿತ್ರಗುಪ್ತ, ಏನಿದೆ ನಿಮ್ಮ ವಿಚಿತ್ರ ವೇಷ? ಪ್ರಭು, ಬೀಚಲ್ಲಿ ಸುತ್ತಾಡಕ್ ಹೋಗಿದ್ದ, ಅಲ್ಲಿ ಬೆಳ್ಳಿ ಹುಡುಗಿರ್ ಕಾಣಿಸ್ಕೊಂಡ್ರು. ಅಷ್ಟ್ರಲ್ಲಿ ಕರ್ದ್ಬಿಟ್ರಿ, ಹಂಗೆ ಓಡಾಡ್ ಬಂದ್ಬಿಟ್ಟೆ. ಬೀಚ್ ಹೆಚ್ಚು ಕಮ್ಮಿ ಬಟ್ಟೆ ಹಾಕಿ ಹುಚ್ಚರಲ್ಲಿ ಚಿತ್ರಗಳಿಸೋ ನವರಿಯರ ಮನ ಬಸರ. ಅದೆಲ್ಲ ಬಿಡಿ. ಚಿತ್ರಗುಪ್ತರ, ಇವತ್ತಿನ ಪಾಪಿಗಳ ಪಟ್ಟಿಯನ್ನು ಪ್ರಕಟಿಸಿ. ಕುಡಿಯೋ ಮುಂಚೆ ಅಲ್ಲಾಡ್ಸು ಗಾಡಿನ ಹಿಂದೆ ಮುಂದೆ ಕೆಳಗೆ ಅಲ್ಲಾಡ್ಸು ಯಮ ಯಮ ಜ್ಯೂಸ್ ಕುಡಿದ್ಯಾ? ಯಮ ಎಣ್ಣೆ ಹೊಡಿದ್ಯಾ? ಟೇಸ್ಟೇ ಇಲ್ಲ. ಯಮ ಟೇಸ್ಟೇ ಇಲ್ಲ. ಅನ್ನ ಹಿಡಿಯದ ಗಂಟ್ಲಿಗೆ ಯಮನ ಬಾಳೆಕಾಯಿ ಚಿಪ್ಸು ಏತಕ್ಕೆ? ಹೊಡಿತೀನಿ, ಇವತ್ತು ಹೊಡೆಯ, ನಾಳೆ ಹೊಡೆದೇ ಹೊಡಿತೀನಿ. ಈಗ ಎಣ್ಣೆ ಮಾಡಿದ್ದೀನಿ. ಯಾವ ಚಿತ್ರ
ಒಂದಾಗ್ಬೇಕು. ಹೋಟೆಲ್, ಸ್ಕೂಲ್, ಕಾಲೇಜ್, ಎಕ್ಸಾಮ್ಸ್ ಒಂದಾಗ್ಬೇಕು. ಯಮ ನಡೆಸುತ್ತಿರುವ ತಕರಾರು ನಿಲ್ಬೇಕು. ಯಮ ಈಗಲೇ ರಾಜೀನಾಮೆ ಕೊಡ್ಬೇಕು. ಅಲ್ಲಿ ತನಕ ಹೋರಾಟ ಮಾಡ್ತೀನಿ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಡೌನ್ ಡೌನ್ ಯಮ ಡೌನ್, ಡೌನ್ ಡೌನ್ ಯಮ ಡೌನ್. ಇದೀಗ ಬಂದ ಸುದ್ದಿ ವೀಕ್ಷಕರೇ, ಎಕ್ಸ್ಕ್ಲೂಸಿವ್ಲಿ ಆನ್ ಕಂಟ್ರಿ ಟಿವಿ. ಇವಳು ಟಿವಿ ಕಂತ್ರಿ, ಇವಳು ಕುತಂತ್ರಿ. ಮಾತಾಡ್ತಿರೋದು ಓಕೆ ಮೇಡಮ್, ಓಕೆ ಓಕೆ. ವೀಕ್ಷಕರೇ, ಯಮಲೋಕದಲ್ಲಿ ನೋಡಿ ಯಮನ ದರ್ಪ, ಮುಗ್ಧನ ಮೇಲೆ ದಾಳಿ. ಯಮ ಪ್ರತಿನಿಧಿಯೋ ಜನಪದಿಯೋ, ಕ್ಯಾಮರಾ ಪರ್ಸನ್ ಡ್ಯಾಶ್ ಜೊತೆ ನಾನು ನಿಮ್ಮ ಕಂಟ್ರಿ ಮೀನಾಕ್ಷಿ, ಇದು ಕಂಟ್ರಿ ಟಿವಿ. ಕಂಟ್ರಿ ಕಂಟ್ರಿ ಟಿವಿ ಸುಳ್ಳು ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳನ್ನು ಓದುತ್ತಿರುವುದು ನಿನ್ನೆ ಸಂಜೆ ವಿಮಾನವೊಂದಕ್ಕೆ ಡಿಕ್ಕಿಯಾದ ಬಂದು 320 ಜನ ದುರ್ಮರಣ, 320 ಜನರಿಗೆ ಗಂಭೀರ ಗಾಯ. ಗಾಯಾಳುಗಳನ್ನು ಸಮೀಪದಲ್ಲಿರುವ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇವರಿಗೆ ಕುಡಿಯಲು ಹಾಲು ಸಿಗದಿದ್ದರೆ ಬ್ರ್ಯಾಂಡಿ ಬಿಸ್ಕಿಗಳನ್ನು ನೀಡಿ ಉಪಚರಿಸಬೇಕಾಗಿ ಸರ್ಕಾರವು ಆದೇಶ ನೀಡಿದೆ. ಆಲ್ ರೈಟ್, ಮುಂದುಕೋಗೋಣ. ಮೈಸೂರಿನಲ್ಲಿ ಅರಮನೆ ಕಳವಾಗಿದೆ. ಸಾಕು ನಿಲ್ಲಿಸು. ಸುಳ್ಳನ್ನೇ ಸತ್ಯ ಎಂದು ಬಿಂಬಿಸುವ ಮೂರ್ಖ ಪೆಟ್ಟಿಗೆಯ ರಾಯಭಾರಿಗಳು ಇವರು. ಇದೇ ಏನು ನಿನ್ನ ಸತ್ಯ ದರ್ಶನ? ಅಯ್ಯೋ ದೇವ್ರೆ, ಅಲ್ಲ ಸರ್, ನಿಮ್ದೊಂದೇ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ದು ಇದೆ. ಏನಿಲ್ಲ, ನಿಮ್ ನಿತ್ಯದ ಕತೆನೇ ನಮ್ ಸತ್ಯದ ಕತೆ. ಪಾಪಿಗಳ ಯಾರ ಲೋಕದಲ್ಲಿ ಬಂದು ಏನು ಸದ್ದು ಮಾಡುತ್ತಿದ್ದೀರಿ? ಭೂಲೋಕದಲ್ಲಿ ಪಾಪಗಳನ್ನ ಮಾಡಿ ನರಕಕ್ಕೆ ಬಂದ ಪಾಪಿಗಳು ನೀವು. ನಿಮ್ಮಂಥವ್ರನ್ನ ಶಿಕ್ಷಿಸಲೆಂದೇ ಯಮಲೋಕವನ್ನ ಕಟ್ಟಿಸಿ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋ ಯಮರಾಜ ನಾನು. ತಳ ಬಿತ್ತಳ ಸುತಳ ಪಾತಾಳ ತಳಾತಳದಲ್ಲಿಯೂ ತಾನೇ ಮೇಲೆಂದವರನ್ನು ಯಮಪುರಿಗಟ್ಟಿದ ನರಕಾಧಿಪತಿ ನಾನು. ಯಾರು ತಿಳಿಯರು ನಿನ್ನ ಕವಲದ ಪರಾಕ್ರಮ, ಸಮರದೋಳ್ ಆ ನಿನ್ನ ವಿಜಯದ ಮರ್ಮ. ಎಲ್ಲದಕ್ಕೂ ಕಾರಣ ಈ ಕುಡುಕ ಪರಮಾತ್ಮ. ಇನ್ನೊಂದು ಮಾತನಾಡಿದ್ದಲ್ಲಿ ನನ್ನ ಗತೆ ಮಾತನಾಡಿತು. ನನ್ನೆದುರು ನಿಲ್ಲಲು ದೇವಲೋಕವೇ ಒಂದು ಬಾರಿ ಯೋಚಿಸುವಾಗ ಕುನ್ನಿಗಳು ನೀವು ಬಾಯಿಗೆ ಬಂದ ಹಾಗೆ ಮಾತನಾಡುವಿರ. ನನ್ನ ಶಕ್ತಿಯ ಪರಿಚಯ ನಿಮಗ್ಯಾರಿಗೂ ಆಗಿಲ್ಲ ಅನಿಸುತ್ತೆ. ಚಿತ್ರಗುಪ್ತರ, ಇವರು ಮಾಡಿರುವ ಪಾಪಗಳೇನು ವಿವರಿಸಿ. ಪ್ರಭು, ಈತ ಕುಡಿತದ ಮಜಲಿನಲ್ಲಿ ತೇಲಾಡುತ್ತಾ ಮದದ ಮದ್ದಿನಲ್ಲಿ ತನ್ನ ಹೆಂಡತಿಯನ್ನು ಪೀಡಿಸಿ ಪಾಪದ ಕೊಡ ತುಂಬಿಸಿಕೊಂಡು ಚರಂಡಿಗೆ ಬಿದ್ದ ಗಬ್ಬೇಸ. ನೋ ನೋ ನೋ. ಏ ಯಮ, ಕುಡಿಯೋ ತಪ್ಪ. ನೀವೀಷ್ಟು ಜನ ಇಲ್ಲಿ ಕೂತಿದ್ದೀರಾ, ನೀವೆಲ್ಲ ಹೇಳಿ ಕುಡಿಯೋ ತಪ್ಪ. ಈ ಯದಮನನ್ನು ಕೊತ ಕೊತನೆ ಕುದಿಯುವ ಎಣ್ಣೆಯಲ್ಲಿ ಹಾಕಿ. ಎಣ್ಣೆನಾ? ಬ್ರ್ಯಾಂಡಿನಾ ಬಿಸ್ಕಿನಾ? ಎಣ್ಣೆ ಬೇಕು. ಚಿತ್ರಗುಪ್ತರ, ಇಂತಹ ವಸ್ತುಗಳನ್ನೆಲ್ಲ ಸರಬರಾಜು ಮಾಡುತ್ತಿರುವ ಪರಮ ಪಾಪಿಯಾದರೂ ಯಾರು? ಪ್ರಭು, ಅವನೇ ನಮ್ಮ ಲೋಕಕ್ಕೆ ಬಂದ ಎರಡನೆಯ ಪಾಪಿ. ಇವನು ಕಳ್ಳರಿಂದ ಕಳ್ಳತನ ಮಾಡಿಸಿ ಮಳ್ಳನಂತೆ ನಡೆಸುವವನು. ಭೂಲೋಕದ ಲಂಚವನ್ನು ಲುಂಗಿಯಲ್ಲಿ ಸುತ್ತಿಕೊಂಡು ಚುನಾವಣೆಯ ಸಮಯದಲ್ಲಿ ಅಲ್ಲಲ್ಲೇ ಉದುರಿಸುತ್ತಾ ಅನ್ಯಾಯದಿಂದ ಆರಿಸಿ ಬಂದ ಪಾಪಿ ಇವನು. ಸ್ವಾಮಿ, ಜನರ ಬೇಕು ಬೇಡಗಳನ್ನು ತೀರೈಸುವ ಜನಪ್ರತಿನಿಧಿಗಳು ನಾವು ಹಸ್ದವ್ರಿಗೆ ಅನ್ನ ಭಾಗ್ಯ, ಯುವಕರಿಗೆ ಗರ್ಲ್ ಫ್ರೆಂಡ್ ಭಾಗ್ಯ, ಭಾಗ್ಯ, ಹೀಗೆ ಭಾಗ್ಯದ ಭಾಗ್ಯಮ್ಮನನ್ನೇ ಜನರಿಗೆ ಕೊಟ್ಟವರು ನಾವು ಮನೆಯಿಂದ ಪಾರ್ಲಿಮೆಂಟ್ಗೆ ಹೆಲಿಕಾಪ್ಟರ್ ಹೋಗ್ತೀವಿ.
MLAಗಳು 100 ಕೋಟಿ, MP ಗಳು 1000 ಕೋಟಿ, ಮಂತ್ರಿಗಳು ಲಕ್ಷ 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 ಕೋಟಿ. ಇದು ರಾಜಕಾರಣಿಗಳ ತಾಕತ್ತು. ನೀವು ಇದೀರಪ್ಪ ಇನ್ನು ಮೇಲೆ ಸವಾರಿ ಮಾಡ್ಕೊಂತ. ಸ್ವಲ್ಪ ಅಪ್ಗ್ರೇಡ್ ಆಗ್ರಿ. ಬೆಂಚ್ ಕಾರ್ ತಗೊಳಕ್ಕೆ ರೆಕಮೆಂಡ್ ಮಾಡ್ತೀವಿ. ಓ ಬೆಂಚದ, ಅವ್ರಿಗೊಂದು ಬೆಂಚ್ ಅದೇ, ನನಗೊಂದು ಆಲ್ಟ್ರೋ. ಮತ್ತೆ ಅವನಿಗೆ ಆಲ್ಟೋ ಆದ್ರೆ ನಂಗೆ ಸ್ಯಾಂಡ್ರೋ. ಕೊಡ್ಸುವ ಆಲ್ಟು ಸ್ಯಾಂಟ್ರು ಅಷ್ಟೇ ಯಾಕೆ, ಜೊತೆಗೆ ರಮ್ಮು, ಜಿಮ್ಮು, ಮಿಕ್ಸಿ, ಕುಕ್ಕರ್, ಸೀರೆ ಅಷ್ಟೇ ಯಾಕೆ, RCBಗೆ ಕಪ್ಪು. ಆದ್ರೆ ಎಲೆಕ್ಷನ್ ಅಲ್ಲಿ ಮಾತ್ರ ವೋಟ್ ಹಾಕ್ಬೇಕಪ್ಪ. ನಿಮ್ಮ ಮತ ಯಾರ್ಗೆ? ನಿಮ್ಮ ಮತ ಯಾರ್ಗೆ? ಭಲೆ ಮಾನವ ಭಲೆ. ಯಮಲೋಕದ ಕಿಂಕರನನ್ನೇ ಆಮರಿಸುತ್ತಿರುವ ನೀನು ಭೂಲೋಕದಲ್ಲಿ ಇನ್ನೆಂಥ ಪಾಪಿ ಆಗಿರಬೇಡ. ನಿನ್ನ ಸ್ವಾರ್ಥಕ್ಕೋಸ್ಕರ ಜನರ ದಾರಿ ತಪ್ಪಿಸುತ್ತಿರುವ ನೀನು ನಿರ್ಜನ ಪ್ರದೇಶದಲ್ಲಿ ಹುಟ್ಟುವಂತಾಗಲಿ. ಚಿತ್ರಗುಪ್ತರ, ಇಂತಹ ಅಜ್ಞಾನಿಗಳನ್ನು ಜನರಿಗೆ ಪರಿಚಯ ಮಾಡಿಸಿದ ಪರಮ ಪಾಪಿಯಾದರೂ ಯಾರು? ಇವಳೆ ಚಿಕ್ಕದನ್ನು ದೊಡ್ಡದಾಗಿ, ದೊಡ್ಡದನ್ನು ಅತಿ ದೊಡ್ಡದಾಗಿ ಜನರ ದಿಕ್ಕನ್ನೇ ಬದಲಾಯಿಸುತ್ತಿರುವಳು ಇವಳು. TRPಯಿಂದ TRPಗಾಗಿ, TRPಗೋಸ್ಕರ ಅಂತಾನೆ ಇಲ್ಲದೆ ಇರುವುದನ್ನು ಇದ್ದಾಗೆ ತೋರಿಸುವ ಪಾಪಿ ಇವಳು. ನೋಡಿ ಫ್ರೆಂಡ್ಸ್, ರೆಸ್ಪೆಕ್ಟ್ ಇಲ್ಲ, ಫುಲ್ ರೆಸ್ಪೆಕ್ಟ್. ಅಲ್ಲ ಸ್ವಾಮಿ, ಜನರ ತನಕ ಮಾಹಿತಿ ತಲುಪಿಸೋದು ತಪ್ಪ? ಹಾ ನಂದು ತಪ್ಪು ಅಂತಾದ್ರೆ ಇಲ್ಲಿರೋ ಚಿತ್ರಗುಪ್ತಂದು ಮಹಾ ದೊಡ್ಡ ತಪ್ಪು. ಫಸ್ಟ್ ಇವ್ರಿಗೆ ಶಿಕ್ಷೆ ಆಗ್ಬೇಕು. ನನ್ನ ಪ್ರಚಾರ ಪ್ರಸಾರ ಏನಿದ್ರು ಭೂಲೋಕಕ್ಕೆ ಮಾತ್ರ ಸೀಮಿತ. ಆದ್ರೆ ಇಲ್ಲಿರೋ ಚಿತ್ರಗುಪ್ತ ಅಲ್ಲಿ ಇಲ್ಲಿಗಿಡ್ತಾನಲ್ಲ, ಫಸ್ಟ್ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಸಾಕು ನಿಲ್ಲಿಸಿ ನಿನ್ನ ವ್ಯರ್ಥ ಪ್ರಲಾಪವನ್ನು. ಧರ್ಮಿಷ್ಠನಾದ ಚಿತ್ರಗುಪ್ತನ ಮೇಲೆ ಮಾತನಾಡುವಷ್ಟು ಸೊಕ್ಕು ಬಂದೈತೆ. ಮಾತಿನ ಮರ್ಮದಿಂದ ಸತ್ಯವನ್ನೇ ಸಾಯಿಸುತ್ತಿರುವ ನೀನು ಮುಂದಿನ ಜನ್ಮದಲ್ಲಿ ಮೂಕ ಪ್ರಾಣಿಯಾಗಿ ಹುಟ್ಟಲಿ. ಸರ್ ಹೋಗೋದೋಗ್ತೀನಿ. ಒಂದೇ ಒಂದ್ಸರಿ ಕಂಟಿನ್ಯೂ ನ್ಯೂಸ್ ಅಲ್ಲಿ ರಿಪೋರ್ಟ್ ಮಾಡೋಗ್ತೀನಿ ಸರ್. ಪ್ಲೀಸ್ ಒಂದೇ ಒಂದ್ಸರಿ ಸರ್ ಪ್ಲೀಸ್. ಜನರನ್ನು ಭೂಮಿಗೆ ತಂದಿದ್ದು ಸ್ನೇಹ, ಶಾಂತಿ, ಸಹನೆ ಇವೆಲ್ಲದರ ಸಮ್ಮಿಶ್ರಣವಾಗಿ ಇರಲೆಂದು ಬ್ರಹ್ಮ, ವಿಷ್ಣು, ಮಹೇಶ್ವರರೆಲ್ಲ ಹೈಕಮಾಂಡ್ ಮಂತ್ರಿ ಬುದ್ಧಿ ಇರುವ ನಾಯಕ, ಲಿಂಗದ ಬಂದು ಕುತಂತ್ರಿ ಬುದ್ಧಿ ಇರುವ ಮಹಾನಾಯಕರ ಸ್ಥಾನಕ್ಕೆ ಒಲೆ ಬಸವ. ಸಾಕು ನಿಲ್ಲಿಸು. ನಿನ್ನ ತಂತ್ರಜ್ಞಾನದ ಅವಶ್ಯಕತೆ ನನಗಿಲ್ಲ. ಕಮಾಂಡ್ ಡಿಮಾಂಡ್ ಮಾಡಲು ಇದು ನಾಗರಿಕತೆ ಅಲ್ಲ, ಇದು ಸತ್ಯಲೋಕ. ತ್ರಿಮೂರ್ತಿಗಳು ಈ ಲೋಕದ ಪಾಲಕರು. ಇಂದು ನನಗೆ, ನಾಳೆ ನನ್ನವರಿಗೆ ಎಂದು ಸ್ವಾರ್ಥವಿಲ್ಲದೆ ಜನರ ತಪಸ್ಸಿಗೆ ನೀವು ನಿಜವಾಗಿಯೂ ಮಾಡುತ್ತಿರುವುದು ಪಾಪ. ಓಹೋ ಪ್ರಭು, ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ನಿಮ್ಮ ಈ ಅವಹೇಳನಗಳು ನನಗೆ ಅಸಹ್ಯವನ್ನಿಸುತ್ತದೆ. ಮಾನವರನ್ನು ರಾಕ್ಷಸರಿಂದ ಕಾಪಾಡಲು ದೇವಾನುದೇವತೆಗಳು ಬರುತ್ತಿದ್ದರು. ಆದರೆ ಇಂದು ಅವರ ಹೆಸರಿನಲ್ಲಿಯೇ ಲೂಟಿ ಮಾಡುತ್ತಿದ್ದೀರಿ. ಜಾತಿ ಮತ ಎಂದು ಜಗಳವಾಡುತ್ತಿದ್ದೀರಿ. ಯಮಲೋಕ ಸೃಷ್ಟಿಸಿದ್ದು ಪಾಪದ ಲೇಪವನ್ನು ಅಳಿಸಲೆಂದು. ಆದರೆ ಈಗ ಈ ಲೋಕವು
ಪಾಪದ ಸಮುದ್ರವಂತಾಗಿದೆ. ಭಗವಂತ ನಾರಾಯಣ, ವತ್ಸ, ಯಮಧರ್ಮ, ನಿನ್ನ ಮಾತು ಸತ್ಯದರ್ಶನವಯ್ಯ. ಆದರೆ ತಿಳಿ, ಮಾನವನಿಗೆ ವಿವೇಕ ಎಂಬ ವಿವೇಚನೆಯ ಕೀಲಿಕೈಯನ್ನು ನಾವು ಎಂದೋ ನೀಡಿದ್ದೇವೆ. ಕಠಿಣತಮ ಬದುಕಿನಲ್ಲೂ ಸ್ವಚ್ಛವಾಗಿ ಬದುಕಿದ ಎಷ್ಟೋ ಮಹನೀಯರು ನೋಡಿಲ್ಲವೇ? ಆದರೆ ಇದು ಕಲಿಗಾಲ. ದೇವತೆಗಳೇನಿದ್ದರೂ ಸಾವಿನ ನಂತರ, ಬದುಕಿದ್ದಾಗ ಮಾನವನಿಗೆ ಮಾನವನೇ ದೇವರು. ದೇವ, ನನಗೇಕೆ ಈ ಥರದ ಅನುಭವ? ಮಗು, ತನ್ನತನವನ್ನು ಬಿಟ್ಟ ಯಾರು ತಾನೇ ಆನಂದಪಟ್ಟಾರೋ? ಮಾನವರು ರೂಪಿಸಿದ ತಂತ್ರಜ್ಞಾನಕ್ಕೆ ಮರುಳಾದ ನೀವು ನಿಮ್ಮ ಕರ್ತವ್ಯ ಮರೆತಿರಿ. ಬೇಡದ ವಸ್ತು ಬೇಡಿಕೆಯ ಬದುಕಿಗೆ ಅನರ್ಥ. ನೀನು ನಿನ್ನ ನಿಜ ಸ್ವರೂಪಕ್ಕೆ ಮರಳು. ಯಮಧರ್ಮನಾದ ಯಮದೂತನ. ಧನ್ಯೋಸ್ಮಿ ಪ್ರಭು. ಧನ್ಯವಾದಗಳು. ಸೀರಿಯಲ್ ನಂಬರ್ 33, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ತಂಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. Oh
ನೃತ್ಯ ತಂಡ ಸೀರಿಯಲ್ ನಂಬರ್ 14 KLE's ಕಾಲೇಜ್ ಆಫ್ ಎಜುಕೇಷನ್ ವಿದ್ಯಾನಗರ್ ಧಾರವಾಡ. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬರವೆ ಅಂದ, ಕಾಲು ಕಾಲು ರಾಶಿ ನೀವು ಎಂಥ ಚಂದ, ಹಾಡುವುದ ರಾಶಿ ನೀವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪರಿಧಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪರಿಧಾನ ಚಂದ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ, ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ, ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್, ಜಗ್ ನಕ್ ನಕ್ ಜಗ್ ಜಗ್ ನಕ್ ನಕ್. ನೃಪತುಂಗ ಯೂನಿವರ್ಸಿಟಿ ಕ್ರಮ ಸಂಖ್ಯೆ 26. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 26 ನೃಪತುಂಗ ಯೂನಿವರ್ಸಿಟಿ ಬ್ಯಾಂಗ್ಳೂರು.
ಕರ್ನಾಟಕ ರಾಜ್ಯ ಗಂಗೂಬಾಯಿ ವಿಶ್ವವಿದ್ಯಾನಿಲಯ. ಕ್ರಮ ಸಂಖ್ಯೆ 12 ತೀರ್ಪುಗಾರರ ಗಮನಕ್ಕೆ. ಕರ್ನಾಟಕ ರಾಜ್ಯ ಗಂಗೂಬಾಯಿ ವಿಶ್ವವಿದ್ಯಾನಿಲಯ. ನಾಟಕದ ಹೆಸರು ಗುಣಮುಖ. ಕ್ರಮ ಸಂಖ್ಯೆ 12. ಗುಣಮುಖ. ರಚನೆ ಪಿ ಲಂಕೇಶ್. ನಿರ್ದೇಶನ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ. ಈಗ ನಿಮ್ಮ ಮುಂದೆ ನಾಟಕ ಪಿ ಲಂಕೇಶರ ಗುಣಮುಖ. ಎಷ್ಟು ದಿನದಿಂದ ಹೀಗೆ ಪರಿತಾಪ ಪಡುತ್ತಿದ್ದೀರಿ? ಎಷ್ಟು ದಿನದಿಂದ ತಮಗೆ ಈ ಕಾಯಿಲೆ ಅಂತ ಕೇಳಬಹುದೇ? ಕಳೆದ 15 ದಿನಗಳಿಂದ ಪ್ರಭುಗಳು ತುಂಬಾ ತೊಳಲಾಡುತ್ತಿದ್ದಾರೆ. ನನಗೆ ತಮ್ಮಿಂದ ಕೆಲವು ಮುಖ್ಯ ಮಾಹಿತಿಗಳು ಬೇಕು. ನಿಮಗೆ ತೊಂದರೆ ಕೊಡುತ್ತಿದ್ದರೆ ಕ್ಷಮಿಸಿ. ರಜ್ವಿ, ಇವನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ನನ್ನನ್ನು ಇಲ್ಲಿಗೆ ಕರೆಸಿದ ಉದ್ದೇಶ ನಮಗೆ ಕಾಣಿಸುತ್ತಿರುವಂತೆ ನೀವೇಕೆ ಉತ್ತರಿಸುತ್ತಿದ್ದೀರಿ? ಕಾಯಿಲೆಯಾಗಿರುವುದು ನಿಮಗಲ್ಲ. ನಾನು ಯಾರನ್ನು ನೋಯಿಸುವ ಉದ್ದೇಶದಿಂದ ಮಾತನಾಡುತ್ತಿಲ್ಲ. ದೇಹದ ಕಷ್ಟಗಳು ಕಾಯಿಲೆಯಾಗಿರುವವರಿಗೆ ಮಾತ್ರ ಗೊತ್ತು. ರೋಗಿಯ ಕರುಳು, ಪಿತ್ತಕೋಶ, ಉದರ, ಹೃದಯ ಎಲ್ಲವೂ ರೋಗಿಗೆ ನೀಡುತ್ತಿರುವ ಕಿರಿಕಿರಿ ಆ ರೋಗಿಯ ಧ್ವನಿ, ನಿಲುವು ಮತ್ತು ಭಾಷೆಯ ಮೂಲಕ ಹೊರಹೊಮ್ಮುತ್ತದೆ. ಆ ಕಾರಣದಿಂದ ಮಾತ್ರ ಸಾಧ್ಯವಾದರೆ ತಾವೇ ಉತ್ತರಿಸಬೇಕು. ಕೇಳು, ಬೇಗ ಕೇಳು. ರಜ್ವಿ, ನೀವಿನ್ನು ಹೊರಡಿ. ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ನಿನಗೆ ಗೊತ್ತಿಲ್ವೇ? ಇಲ್ಲ. ನೀನೊಬ್ಬ ಮೂರ್ಖ ಇರಬೇಕು. ನಾನು ಮಹಾಶಯರೇ, ಜನ ನನ್ನನ್ನು ಗೌರವಿಸುವುದನ್ನು ನೋಡಿದರೆ ನಾನು ಮೂರ್ಖ ಇರ್ಲಿಕ್ಕಿಲ್ಲ. ನನಗೆ ಹೆಚ್ಚು ಮಾತನಾಡಲು ಇಷ್ಟವಿಲ್ಲ. ನನ್ನ ಮತ್ತು ನಿಮ್ಮ ಈ ಕ್ಷಣದ ಸಂಬಂಧವನ್ನು ಸ್ಪಷ್ಟಪಡಿಸಿಕೊಳ್ಳೋಣ. ಹೇಳಿ, ನೀವೀಗ ರೋಗಿ, ನಾನು ವೈದ್ಯ ಅಲ್ಲವೇ? ನಿಮಗೆ ಸ್ವಲ್ಪ ಹಠದ ಸ್ವಭಾವ ಇರುವಂತಿದೆ. ನನ್ನ ಒಬ್ಬ ಮಗ ನಿಮ್ಮಂತೆಯೇ ಇದ್ದ, ತುಂಬಾ ಹಠದ ಹುಡುಗ. ನಾನು ಬೇಕಂತಲೇ ಆತನ ಹೆಸರನ್ನು ಮರೆತು ಆ ರೋಗಿಯ ವೈದ್ಯನಾಗುತ್ತಿದ್ದೆ. ಹೆಸರನ್ನು ಹೇಳದೆ ಸತಾಯಿಸಿ ಕಾಯಿಲೆಯನ್ನೇ ಅನುಭವಿಸುತ್ತಿದ್ದೆ. ನಿಮ್ಮದು ತುಂಬಾ ಗಂಭೀರ ಕಾಯಿಲೆ.
ಕಾಯಿಲೆ. ಪೂರ್ತಿ ತಲಾಶ್ ಮಾಡಿ ಸೂಕ್ಷ್ಮವಾಗಿ ಪರೀಕ್ಷಿಸಿ ಗುಣಪಡಿಸದಿದ್ದರೆ ಕಷ್ಟ. ನಿಮ್ಮನ್ನು ಹೆದರಿಸಲು ನಾನು ಈ ಮಾತನ್ನು ಹೇಳುತ್ತೇನೆ. ವೈದ್ಯ ಸಾಮಾನ್ಯವಾಗಿ ಗಂಭೀರ ಕಾಯಿಲೆಯನ್ನು ಸಾಮಾನ್ಯ ಕಾಯಿಲೆ ಅಂತ ಹೇಳ್ತಾನೆ. ಆದರೆ ನಾನು ನಿಮಗೆ ಸತ್ಯ ಹೇಳುವ ಸಲುವಾಗಿ ಹೇಳ್ತಿದ್ದೇನೆ, ಗಂಭೀರ ಕಾಯಿಲೆ. ನೀನು ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ಹಕೀಮ ಅಲಾವಿ ಖಾನ್. ಎಲ್ಲರೂ ಹೇಳುತ್ತಾರೆ ಬಾಲಿಮಾರನ್ ಗ್ರಾಮದ ಅಲಾವಿ ಖಾನ್. ಎಂತ ಹಕೀಮ? ತಲೆ ಹರಟೆ ಗೂಬೆ ಮುದುಕ. ಕತ್ತಿಗೆ ವಯಸ್ಸಾದಂತೆ ವಯಸ್ಸಾಗಿದೆ, ನಿನಗೆ ವಿವೇಕ ಬಂದಂತಿಲ್ಲ. ಮಗಳು, ನೀನೆಂತ ವೈದ್ಯ? ಎಲ್ಲ ಬಿಟ್ಟು ಈ ವೃತ್ತಿಯನ್ನೇ ಯಾಕೆ ಹಿಡಿದೆ? 40 ವರ್ಷ ದಿಲ್ಲಿಯ ಬಡ ಜನರಿಗೆ ಔಷಧಿ ನೀಡಿದ ಹಕೀಮನಾದ ನನ್ನ ತಂದೆ ರೆಹಮಾನ್ ಖಾನ್ ಕೂಡ ಹಕೀಮನಾಗಿದ್ದ. ನನ್ನನ್ನು ಹಕೀಮನಾಗಲೇಬೇಕೆಂದು ತರಬೇತಿ ನೀಡಿ ಬೆಳೆಸಿದ. ನಾನು ದಿಲ್ಲಿಯ ಬಡ ಜನರಿಗೆ ಔಷಧಿ ಕೊಡುತ್ತಾ ಶುಶ್ರೂಷೆ ಮಾಡಿದ ಕಾಲ ನನ್ನ ವಿಷಯ ಹೇಗೋ ಮೊದಲು ಹೇಳಿಕೊಳ್ಳುತ್ತಾಯಿತು. ನನ್ನನ್ನು ಕರೆಸಿದರು. ಸ್ವಲ್ಪ ದಿನ ಎಲ್ಲ ಸರಿಯಾಗಿತ್ತು. ಆಮೇಲೆ ನಾನು ಅರಮನೆಯ ರಾಜಕೀಯದಲ್ಲಿ ಸಿಕ್ಕಿ ಹಾಕೊಂಡಿರೋದು ಗೊತ್ತಾಯಿತು. ರಾಜಕಾರಣಿಗಳ ಸೂಚನೆ ಮೇರೆಗೆ ಔಷಧಿ ಕೊಡಲು ಕೇಳಿಕೊಳ್ಳಲಾಯಿತು. ನಾನು ದಿಗ್ಭ್ರಮೆಗೊಂಡೆ. ಅಂತಹ ಔಷಧಿ ನನ್ನಲ್ಲಿರಲಿಲ್ಲ. ದಿಲ್ಲಿಯ ಸರ್ಕಾರ ನನ್ನ ಮೇಲೆ ಪಿತೂರಿ ಶುರು ಮಾಡಿತು. ತಡ ಮಾಡಿದರೆ ನನಗೆ ಸೈತಾನನ ಗೆಳೆತನ ಕಟ್ಟಿಟ್ಟಿದ್ದು ಅನಿಸಿತು. ಆಗ ಅರಮನೆ ಬಿಟ್ಟೆ, ದೂರಿಗೆ ಹೋಗಿ ಔಷಧಿ ಕೊಡತೊಡಗಿದೆ. ಈಗ ದಿಲ್ಲಿಯಿಂದ ಒತ್ತಾಯ ಬಂದಿದ್ದರಿಂದ ಬಂದೆ. ನಾನು ಬಡ ಮುದುಕ, ನನ್ನಲ್ಲಿ ಆಸ್ತಿ ಇಲ್ಲ. ನನಗೆ ಜಾತಿ, ಧರ್ಮ, ರಾಜ, ಪ್ರಜೆ, ಸರ್ಕಾರ ಒಂದೂ ಗೊತ್ತಿಲ್ಲ. ನನ್ನಲ್ಲಿರುವುದು ಒಂದೇ, ಗುಣ ಮಾಡುವ ಶಕ್ತಿ. ಮುಗೀತೆ ಇಲ್ಲ, ತುಸು ಕೇಳಿ. ನಾನು ಬೇಡ ಅಂದರೂ ಈ ಜನ ದೇಶದಲ್ಲಿ ಆಗಿರೋದನ್ನು ಹೇಳ್ತಾರೆ, ವಿವರಗಳನ್ನು ಹೇಳ್ತಾರೆ. ಆದರೆ ನಾನು ದೇಶಕ್ಕೆ ಮದ್ದು ಕೊಡೋ ಹಕೀಮನಲ್ಲ, ಮನುಷ್ಯರಿಗೆ ಮಾತ್ರ. ದೇಶದ ಕಷ್ಟಗಳು ಮನುಷ್ಯನಿಗೆ ಕಾಯಿಲೆ ತರಬಹುದು ಅಂತ ಎಲ್ಲವನ್ನು ಕೇಳ್ತೇನೆ. ರಾಜಕೀಯ ನನ್ನ ತಲೆ ಕೈ ಕೆಡಿಸಬಹುದು ಅಂತ ಸರಳ ಪ್ರಶ್ನೆಗಳಿಂದ ನನ್ನ ತಲಾ ಶುರು ಮಾಡ್ತೇನೆ. ಇದಕ್ಕಿಂತ ಹೆಚ್ಚು ಹೇಳಲಾರೆ. ಈಗಲಾದ್ರೂ ತಮ್ಮ ಬಗ್ಗೆ ಮಾಹಿತಿ ಕೊಡ್ತೀರಾ? ನಾನು 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 ನಾದಿರ್ ಶಾ, ಚಕ್ರವರ್ತಿ ನಾದಿರ್ ಶಾ. ಯಾರು? ಯಾರದು? ಹಕೀಮ, ಗೂಬೆ ಹಕೀಮ. ನನ್ನನ್ನು ಹೆಣಕಿಸುತ್ತಿದ್ದೆ. ಅದು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ನಿನ್ನೆದುರು ನಿಂತಿರುವ ವ್ಯಕ್ತಿ ನಾದಿರ್ ಶಾ. ಆತ ವ್ಯಕ್ತಿಯಲ್ಲ, ಕೇವಲ ವ್ಯಕ್ತಿಯಲ್ಲ. ಕಣ್ಣು ಹಾಕಿದ್ದನ್ನ ಗೆಲ್ಲವಲ್ಲ ನಿಸರ್ಗದ ಚೈತನ್ಯ ನಾದಿರ್ ಶಾ. ಮತ್ತೊಮ್ಮೆ ಹೇಳುತ್ತೇನೆ, ಚಕ್ರವರ್ತಿ, ಪರಾಕ್ರಮಿ, ವೈರಿಗಳ ಎದೆಯಲ್ಲಿ ಸಿಡಿದು ಸ್ಫೋಟಿಸುತ್ತೀರ ನಾದಿರ್ ಶಾ. ದಯವಿಟ್ಟು ನಾನು ಹೇಳಿದಂತೆ ಹೇಳಿ. ನನ್ನ ಹೆಸರು ನಾದಿರ್ ಶಾ. ನನಗೆ ಭೀಕರ ಕಾಯಿಲೆಯಾಗಿದೆ. ದಯವಿಟ್ಟು ಗುಣಪಡಿಸಿ. ಹೇಳುವುದಿಲ್ಲ. ಇದಕ್ಕೂ ನನ್ನ ಕಾಯಿಲೆಗೂ ಏನು ಸಂಬಂಧ? ದೇಹ ಎಂದರೆ ನೀವು ಕೇವಲ ಎಲುಬು ಮತ್ತು ಮಾಂಸ ಅಂತ ತಿಳಿದಿರುವಂತೆ, ದೇಹ ಮನಸ್ಸು, ಆತ್ಮ, ಚೈತನ್ಯದಿಂದ ಕೂಡಿದ್ದು. ಹಾಗೆಯೇ ಘನತೆ, ಮರ್ಯಾದೆ, ಅಧಿಕಾರದಿಂದ ಕೂಡ, ಗೆಲ್ಲುವ ಛಲ, ಆಡುವ ಶಕ್ತಿಯಿಂದ ಕೂಡ, ಕೆಟ್ಟವರ ಸೊಕ್ಕು ಮುರಿಯುವ ಕೋಟೆ ಕೊತ್ತಲಗಳನ್ನು ವಶಪಡಿಸಿಕೊಳ್ಳುವ ಛಲ ಕೂಡ. ನಿನ್ನಂತಹ ಮುದಿಗೂಬೆಗೆ ಇದು ಅರ್ಥವಾಗಲಾರದು. ನೀವು ಆತ್ಮಹತ್ಯೆ ದಾರಿಯಲ್ಲಿದ್ದೀರಿ. ನಿಮಗೆ ಕಾಯಿಲೆ ಗುಣಪಡಿಸಿಕೊಳ್ಳುವ ಇಷ್ಟವಿಲ್ಲ. ಮನುಷ್ಯರೊಂದಿಗೆ ಮನುಷ್ಯರಂತೆ ಮಾತಾಡುವ ಶಕ್ತಿ ಕೂಡ ಇಲ್ಲ. ನಾನು ಹೀಗೆ ಹೇಳುತ್ತೇನೆ ಎಂದು ತಪ್ಪು ತಿಳಿಯಬೇಡಿ. ನಾನೊಬ್ಬ ಬಡ ಮುದುಕ. ನನ್ನ ಮಕ್ಕಳು ನನ್ನ ವರಮಾನವನ್ನು ಅವಲಂಬಿಸಿಲ್ಲ. ನೀವು ನನ್ನನ್ನು ಹದ್ದು ಎಂದಿರಿ, ಗೂಬೆ ಎಂದಿರಿ. ಬಡ ರೋಗಿಗಳು ಯಾರು ನನ್ನನ್ನು ಹೀಗೆ ಕರೆದಿರಲಿಲ್ಲ. ನೀವು ಆಡುವುದನ್ನು ನೋಡಿದರೆ ನೀವು ದೊಡ್ಡ ಮನುಷ್ಯರೇ ಇರಬೇಕು.
ನಿನ್ನನ್ನು ಇಲ್ಲಿಗೆ ಕರೆಸಿದವರು ಯಾರು? ಅದು ಯಾವನಾದರಲ್ಲಿ ಈ ನಾದಿರ್ ಶಾ ದೇಹ ಕಟ್ಟಿ ಒಬ್ಬ ಚಿಲ್ಲರೆ ಹಕೀಮನಿಂದ ಅವಮಾನ ಸಹಿಸುವುದಿಲ್ಲ. ಸರಿ ಸರಿ, ಹಾಗಾದರೆ ನಾನಿನ್ನು ಬರುತ್ತೇನೆ. ಅಲ್ಲಾಹು ನಿಮಗೆ ಒಳ್ಳೆಯದನ್ನು. ಕಾಯಿಲೆಯಿಂದ ಅಲ್ಲೋಲ ಕಲ್ಲೋಲವಾಗಿರುವ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಅಲಾವಿ ಖಾನ್, ನಿನ್ನನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿ ನಾಯಿ ನರಗಳಿಗೆ ಹಾಕಬಲ್ಲೆ. ನಿನ್ನನ್ನು ಇಲ್ಲಿಂದ ಬಿಡುಗಡೆಯೇ ಇಲ್ಲದಂತೆ ಮಾಡಬಲ್ಲೆ. ಅದು ಆಗಲಿ. ಹಿಂದೂಸ್ತಾನದಲ್ಲಿ ಕಂಡ ಇನ್ನೊಂದು ವಿಚಿತ್ರ ನೀನು. ಇಲ್ಲಿಯ ಜನ ಆಡಿದ ಮಾತುಗಳಿಗೆ 100 ಅರ್ಥಗಳು 100 ಸುಳ್ಳುಗಳು. ನನ್ನ ಮಾತಿನಲ್ಲಿ ಹೇಳುವುದಿಲ್ಲ. ತೊಲಗು, ನಿನ್ನ ಮುಖ ನೋಡಲಾಗುತ್ತಿಲ್ಲ. ರಜ್ವಿ, ರಜ್ವಿ, ನನ್ನ ಕಾಯಿಲೆ ಗುಣವಾಗ್ತಿಲ್ಲ. ಇದಕ್ಕೆ ಮದ್ದಿಲ್ಲ ಅನ್ಸುತ್ತೆ. ಎಲ್ಲಿಯ ಮುಮ್ತಾಜ್? ಕರೆಸಿ ಅವಳನ್ನ. ಒಂದಷ್ಟು ಹೆಂಡ ತಗೊಂಡು ಬನ್ನಿ. ಕುಣಿಸಿ ನನ್ನ ದೇಹದ ಕಾಯಿಲೆಗಳು ಕಿತ್ತುಕೊಂಡು ಹೋಗೋ ಹಾಗೆ ಕುಣಿಸಿ. ದಯವಿಟ್ಟು ನೀನು ಹುಟ್ಟ ಇಲ್ಲ ಅನ್ನೋ ಹಾಗೆ ಮಾಯವಾಗಿ ಹೋಗು. ತಾವು ಅಪ್ಪಣೆ ಮಾಡಿದ್ರೆ ಮಾತ್ರ ನಾನು ಹೇಳುತ್ತೇನೆ. ನಿನಗನ್ನಿಸಿದ್ದನ್ನ ಹೇಳು. ತಾವು ಇಲ್ಲಿಗೆ ಬಂದಾಗಲಿಂದ ಗೆಲ್ಲುವುದಕ್ಕಾಗಿ ಗೆದ್ದದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡುತ್ತಲೇ ಇದ್ದೀರಿ. ಆದರೆ ಇಲ್ಲಿ ಎಲ್ಲ ದಿಗ್ಭ್ರಮೆ, ಕಕ್ಕತ್ತಲು, ಕತ್ತಿಯ ಹಲಗು ತುಕ್ಕಿಡಲು ಬಿಡಕೂಡದು. ವಂಚಕರಿಂದಲೇ ಕತ್ತರಿಸ್ತಾ ಹೋದರೆ ಮಾತ್ರ ಈ ಎಲ್ಲ ಸ್ಪಷ್ಟವಾಗುತ್ತದೆ. ಗಾಳಿ ಆಗಿದೆ ಇಲ್ಲಿ ಎಲ್ಲ ಕಣ್ಕಟ್ಟು ಯಕ್ಷಿಣಿ. ಆದ್ದರಿಂದ ನಾವು ಕುರುಡರಾಗಕೂಡದು. ತನ್ವೀರ್, ನೀನಿನ್ನು ಹೆಚ್ಚು ಮಾತನಾಡಿದರೆ ನಿನ್ನ ಕಾಯಿಲೆ ಕುರಿತು ಹೇಳಬೇಕಾಗ್ತದೆ. ಇಲ್ಲಿಂದ ತೊಲಗು. ರಕ್ತ ಸುರಿಸಬೇಕು. ಇಲ್ಲವೇ ನಿಮ್ಮ ರಕ್ತ ಸುರಿಸಲು ಅವಕಾಶ ಕೊಡಬೇಕು. ರಕ್ತ 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 ರಕ್ತ. ರಜ್ವಿ, ಈಗ ನಮ್ಮ ಕಾಯಿಲೆ ಗುಟ್ಟು ನಮಗೆ ತಿಳಿತು. ಅದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಗೊತ್ತಾಯಿತು. ಸಂತೋಷ ಪ್ರಭು. ದುಷ್ಟ ಮುದುಕ ಅಲಾವಿ ಖಾನ್ ನಮಗೆ ಅವಮಾನ ಮಾಡಿದ್ದಾನೆ. ಆತನನ್ನು ಹುಡುಕಿ ಕೊಟ್ಟವರಿಗೆ 1000 ರು ಬಹುಮಾನ ಎಂದು ಘೋಷಿಸಿ ಡಂಗೂರ ಹೊಡಿಸಿ ನೀನು ತಲೆ ತಪ್ಪಿಸಿಕೊಂಡು ನಿರಂಬಳವಾಗಿರಬಹುದು ಅಂತ ತಿಳಿದಿದ್ದೆ. ಆದರೆ ಅದು ಸಾಧ್ಯವಿಲ್ಲವೆಂದು ನಿನ್ನ ಮೂರ್ಖ ತಲೆಗೆ ಒಡೆದು ಬಂದಿದ್ದೆ. ದೊರೆ ನಾದಿರ್ ಶಾ ರವರ ಸಿಟ್ಟು ಕೆರಳಿಸಿ ಉಳಿಯುವ ನರ ಪ್ರಾಣಿ ನಿನ್ನ ಪಿತೂರಿ, ತಲಹರಟೆ, ಸೊಕ್ಕಟಿಸಿಗೆ ಇಡೀ ದಿಲ್ಲಿ ತತ್ತರಿಸಿ ಹೋಗಿದೆ. ರಜ್ವಿ, ನೀವಿನ್ನು ಹೊರಡೆ, ನಾನ್ ನೋಡ್ಕೋತೀನಿ. ಮತ್ತೆ ನಾನು ಹೇಳುವವರೆಗೂ ಬರಬೇಡಿ.
ಅಪವಾದವನ್ನೇನೂ ಮಾಡಿದ ಹಾಗಿಲ್ಲ. ಆದರೂ ದಿಲ್ಲಿಯ ಎಲ್ಲ ರಸ್ತೆಗಳಲ್ಲಿ ನನಗಾಗಿ ನಿಮ್ಮ ಜನ ಕೂಗಿಕೊಂಡಿದ್ದಾರೆ, ಅನಾಗರಿಕ ರೀತಿಯಲ್ಲಿ ಅರಚಿಕೊಂಡಿದ್ದಾರೆ. ನಾನು ಸಿಕ್ಕಲ್ಲಿ ನನ್ನನ್ನು ದಸ್ತಗಿರಿ ಮಾಡಬೇಕು ಅಂತ ಹೇಳಲಾಗಿದೆ. ನಾನು ಸಿಗದಿದ್ದರೆ ನನ್ನ ಕುಟುಂಬವನ್ನು ಮತ್ತು ನನ್ನ ಮಕ್ಕಳನ್ನು ಕೊಚ್ಚಿ ಹಾಕಬೇಕು ಎಂದು ಆಜ್ಞೆ ಹೊರಡಿಸಲಾಗಿದೆ. ಹಿಂದೂಸ್ತಾನದಲ್ಲಿ ಇಂತಹ ಮಾತುಗಳನ್ನು ನಾನು ಕೇಳುತ್ತಿರುವುದು ಇದೇ ಮೊದಲು. ನಿಮ್ಮಿಂದ ಇದಕ್ಕೆ ತಕ್ಕ ವಿವರಣೆ ಪಡೆಯುವುದು ನನ್ನ ಹಕ್ಕು ಎಂದು ಭಾವಿಸಿದ್ದೇನೆ. ಗುಲಾಮರಿಗೆ ಯಾವ ಹಕ್ಕು ಇರುವುದಿಲ್ಲ. ನಿನ್ನನ್ನು ಇಲ್ಲಿಗೆ ಕರೆಸಿರುವುದು ಯಾಕೆಂದು ನಿನಗೆ ಗೊತ್ತಿಲ್ಲ. ಜನ ನನ್ನನ್ನು ಕರೆಯುವುದು ಒಂದೇ ಕಾರಣಕ್ಕಾಗಿ, ಕಾಯಿಲೆ ಗುಣಪಡಿಸುವುದಕ್ಕಾಗಿ. ಸರಿ, ಹಾಗಿದ್ದರೆ ಗುಣಪಡಿಸುವ. ನನ್ನ ಹೆಸರು ನಾದಿರ್ ಶಾ. ನನಗೆ ಭೀಕರ ಕಾಯಿಲೆಯಾಗಿದೆ, ದಯವಿಟ್ಟು ಗುಣಪಡಿಸಿ. ಹೇಳುವುದಿಲ್ಲ. ಹೋಗಲಿ, ಇದನ್ನಾದರೂ ಹೇಳಿ. ಸರ್ವಶಕ್ತ ಅಲ್ಲಾಹು ನನ್ನ ದೇಹ ಮತ್ತು ಮನಸ್ಸು ರೋಗಕ್ಕೊಳಗಾಗಿದೆ. ದಯವಿಟ್ಟು ನಿನ್ನ ಮಗನಾದ ನನ್ನನ್ನು ಆರೋಗ್ಯದಿಂದ ದಯಪಾಲಿಸು. ದೊರೆ ಯಾರು ಹೇಳಿದಂತೆಯೂ ಕೇಳುವುದು ಸಾಧ್ಯವಿಲ್ಲ. ರಜ್ವಿ, ಫರಾದ್, ಉಮರ್ ಯಾರು ಬರುವುದಿಲ್ಲ. ನೀವೀಗ ನನ್ನ ರೋಗಿ, ನಾನು ಹೇಳಿದಂತೆ ನೀವು ಕೇಳಬೇಕು. ಕೇಳುವುದಿಲ್ಲ. ನಿನ್ನನ್ನು ಕೊಚ್ಚಿ ಹಾಕ್ತೇನೆ. ಓ ದೇವರೇ, ಈ ಮನುಷ್ಯನನ್ನೇಕಿಷ್ಟು ಕ್ಲಿಷ್ಟ ವಸ್ತುವನ್ನಾಗಿ ಸೃಷ್ಟಿಸಿದೆ. ಇವನ ಸೆರೆಮನೆಗಳೇ ಇವನಿಗೆ ಗೊತ್ತಿಲ್ಲ. ಕಗ್ಗತ್ತಲಿನ ಕಾರಾಗೃಹದಿಂದ ಇನ್ನೂ ಕಗ್ಗತ್ತಲನ್ನುಳ್ಳ ಜಗತ್ತಿಗೆ ಇವನನ್ನು ತಳ್ಳಿದೆ. ನೆನಪುಗಳ ಕಾರಾಗೃಹ, ನೋವುಗಳ ಕಾರಾಗೃಹ, ಅಹಂಕಾರದ ಕಾರಾಗೃಹ, ದೇಹವೆಂಬ ಪಂಚೇಂದ್ರಿಯಗಳ ಕೋಟ್ಯಾಂತರ ನರಗಳ ಅಸಂಖ್ಯಾತ ನೆನಪುಗಳ ಕಾರಾಗೃಹ. ತಪ್ಪಿಸಿಕೊಳ್ಳಲು ದಾರಿಗಳೇ ಇಲ್ಲದ ಈ ಶರೀರ ಕಾರಾಗೃಹದಲ್ಲಿ ನಾಶವಾಗುತ್ತಿದ್ದರು. ಎಲ್ಲರನ್ನು ಆಳುವ, ಹತ್ತಿಕ್ಕುವ, ಕೊಲ್ಲುವ ದಿಮಾಕು. ಓ ದೇವರೇ, ಈ ಮನುಷ್ಯನೆಂಬ ಅಪ್ರಾಮಾಣಿಕ ಅಸಹಾಯಕ ಜಂತುವಿನ ಮೇಲೆ ನಿನಗೆ ಕರುಣೆಯೇ ಇಲ್ಲವೇ? ನೀನು ಹೇಳ್ತಿರೋದು? ಸರ್ವಶಕ್ತ ಅಲ್ಲಾಹುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ನಿನ್ನಿಂದ ಅಲ್ಲಾಹುವಿಗೆ ನನ್ನ ಪರವಾಗಿ ಪ್ರಾರ್ಥನೆ ಹೋಗುವುದು ಬೇಕಿಲ್ಲ. ಅಲ್ಲಾಹು ನನ್ನೊಂದಿಗಿದ್ದಾನೆ. ಆತನ ಹೆಸರಲ್ಲಿ ಇಡೀ ದಿಲ್ಲಿಯನ್ನು ಕುಡಿಸಿ ಹಾಕಿದ್ದೇನೆ. ಯಾಕೆ ಹೀಗೆ ಮಾತಾಡ್ತಿದ್ದೇನೆ? ನನ್ನಲ್ಲಿಯ ಯಾವ ಷಂಡತ್ವ ಹೀಗೆ ನನ್ನನ್ನು ಮಾತಾಡಿಸುತ್ತಿದೆ? ಸಾವಿಗೆ ಹೆದರದ ನಾನು ಈ ಚಿಲ್ಲರೆ ಹಕ್ಕಿಯನ್ನು ಯಾಕೆ ರಾಜಿ ಮಾಡಿಕೊಳ್ಳುತ್ತಿದ್ದೇನೆ? ತನ್ವೀರ್ ಕೂಡ ನೀವು ಆರಾಧಿಸುವ ಅಲ್ಲಾಹನನ್ನೇ ನಂಬುತ್ತಾನೆ. ರಕ್ತ ಕಾಣದೇ ಇದ್ದ ದಿನ ಹುಚ್ಚನಂತ ಬಡಬಡಿಸುತ್ತಾನೆ. ಕಳೆದ 2 ದಿನಗಳಿಂದ ನೀವು ಏನೇನು ಕೆಲಸ ಮಾಡಿದ್ದೀರಿ? ಹೇಳಿ. ನನಗೆ ಮುಖಭಂಗ ಮಾಡಕೂಡದು. ಇಲ್ಲ, ಮಾಡುವುದಲ್ಲ. ಕೇಳಿದ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರಿಸಿ. ಇಬ್ಬರು ದುಷ್ಟರನ್ನು ಮುಗಿಸಿದ್ದೇವೆ. ಇಬ್ಬರು ಹುಡುಗಿಯರಿಗೆ ನಮ್ಮ ಪುರುಷತ್ವ ತೋರಿದ್ದೇವೆ. ಈ ಇಬ್ಬರು ದುಷ್ಟರ ಬಗ್ಗೆ ನೀವು ಕೇಳಿರಬಹುದು. ಇಬ್ಬರು ಮೊಘಲ್ ದೊರೆ ದಿವಾನರು
ಸಾದತ್ ಖಾನ್ ಮತ್ತು ನಿಜಾಮುಲ್ ಮುಲ್ಕ್. ಇನ್ನು ಎರಡನೇ ಘಟನೆಯ ಬಗ್ಗೆ, ನಮ್ಮ ಕಾಯಿಲೆಗೆ ಪ್ರೇಮವೇ ಮತ್ತೆಂದು ಆ ಮುಟ್ಟಾಳ ಮೊಘಲ್ ರಾಜನಿಗೆ ಯಾರೋ ಸೂಚಿಸಿದರಂತೆ. ಹುಡುಗಿಯರನ್ನು ಕಳಿಸಿದ ಹುಡುಗಿಯರನ್ನು ಬಿಟ್ಟರೆ ನಮ್ಮ ಪುರುಷತ್ವಕ್ಕೆ ಅವಮಾನ. ಈ ಕಾಯಿಲೆಯಲ್ಲೇ ಅವರನ್ನು ಕರೆದುಕೊಂಡದ್ದಾಯಿತು. ಆ ಹುಡುಗಿಯರ ಹೆಸರು ಗೊತ್ತಿಲ್ಲ. ಅವರು ಹುಡುಗಿಯರೇ, ಗರತಿಯರೇ, ವೇಶ್ಯರೇ? ಅದನ್ನೆಲ್ಲ ಕೇಳಲಿಲ್ಲ. ಅವರಿಬ್ಬರನ್ನೂ ಕರೆದುಕೊಂಡಿರಿ. ಅವರು ಒಳ್ಳೆಯವರೇ, ಕೆಟ್ಟವರೇ, ಕುಲೀನರೇ, ಜಾಲಿಗೆಯರೇ? ಅದನ್ನೆಲ್ಲ ಕೇಳಲಿಲ್ಲ. ಕೇಳಲಿಲ್ಲ ಅಲ್ಲ, ಕೇಳುವ ಇಷ್ಟವಿರಲಿಲ್ಲ. ಮೊಘಲ್ ದೊರೆ ರೇಷ್ಮೆಯ ಗೊಂಬೆಗಳನ್ನು ಕಳಿಸಿದ್ದರು, ಅದನ್ನು ಹೆಣ್ಣು ಎಂದು ಕರೆದುಕೊಳ್ಳುತ್ತಿದ್ದರು. ಮಹಾಕವಿ ಸಾದಿ ಹೇಳಿದ, ಶರಣಾಗತನಾದವನು ಕುತಂತ್ರಿ ಎಂದು ಗೊತ್ತಿದ್ದರೂ ಆತನನ್ನು ಕ್ಷಮಿಸು, ಆತನ ಸೇವೆ ಸ್ವೀಕರಿಸು. ಸಾದತ್ ಖಾನ್ ಮತ್ತು ನಿಜಾಮುಲ್ ಮುಲ್ಕ್ ನೆಲಕ್ಕೆ ಬಿದ್ದ ಮೇಲೆ ಕೊಂದದ್ದು ವೀರನಾದವನ ಕೆಲಸವಲ್ಲ. ಅದು ಅವರ ದಿವಾನ ಮರ್ಯಾದೆಗೂ ಮತ್ತು ನಿಮ್ಮ ಮನುಷ್ಯತ್ವಕ್ಕೂ ಸ್ವಲ್ಪ ಕೃತ್ಯವಲ್ಲ. ಆ ಕಾರಣದಿಂದಲೇ ನಮಗೆ ನಿಮ್ಮ ಹಿನ್ನೆಲೆ ತಿಳಿಯಬೇಕೆಂಬ ಕುತೂಹಲವಾಗಿದೆ. ಹೇಳಿ, ನಿಮ್ಮ ತಂದೆಯ ವೃತ್ತಿ ಏನು? ಅದಷ್ಟು ಮುಖ್ಯವೇ? ಹೇಳಲು ಏಕೆ ಹಿಂಜರಿಕೆ? ನಮ್ಮ ಕಾಯಿಲೆ ನಮ್ಮ ತಂದೆಯಿಂದ ಬಂದದ್ದಲ್ಲ, ನೀನು ತಿಳಿದುಕೋ. ಇದಕ್ಕೂ ನಮ್ಮ ತಂದೆಗೂ ಯಾವುದೇ ಸಂಬಂಧವಿಲ್ಲ. ಆ ಬಗ್ಗೆ ಮಾತಾಡಲು ನಮಗೆ ಇಷ್ಟವಿಲ್ಲ. ಸರ್ವಶಕ್ತ ಅಲ್ಲ, ಈ ಮನುಷ್ಯನ ಆತ್ಮವಂಚನೆಗೆ, ಕೀಳರಿಮೆಗೆ ಕೊನೆಯೇ ಇಲ್ಲವೇ? ಭೂಮಿಯನ್ನು ಮರೆಯುವ ಮನುಷ್ಯ, ತಾಯಿಯನ್ನು ನಿರ್ಲಕ್ಷಿಸುವ ಮನುಷ್ಯ, ತಂದೆಯ ಹೆಸರೆತ್ತಲು ನಾಚಿಕೊಳ್ಳುವ ಮನುಷ್ಯ. ಎಷ್ಟು ಮೊದಲಾಸಗಳು, ಎಷ್ಟು ಬೃಹತ್ ಗ್ರಂಥಗಳು, ಎಷ್ಟು ಶೋಧನೆಗಳು, ಎಷ್ಟು ಜನ ಸಂತರು ಬಂದರು. ಮನುಷ್ಯ ಏಕೆ ಹೀಗೆ ಭೀಕರ ವ್ಯಸನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ? ವಸಂತದಲ್ಲಿ ಪ್ರಜ್ವಲಿಸುವ ಗಿಡ ಮರಗಳ ಚಂದ ಕೂಡ ಇಲ್ಲದ ಮನುಷ್ಯನೇಕೆ ಕ್ರಮೇಣ ಕುರುಪಿಯಾಗುತ್ತಿದ್ದಾನೆ, ಸ್ಮಶಾನವಾಗುತ್ತಿದ್ದಾನೆ? ಕೇಳು, ನಿಲ್ಲಿಸಬೇಡ, ಕೇಳು. ನನ್ನಪ್ಪ ಕುರಿ ಕಾಯುವವನು ಈಗ ನನ್ನ ಬಗ್ಗೆ ಇನ್ನಷ್ಟು ತಾತ್ಸಾರ ಪಡು. ನನ್ನಪ್ಪ ಕುರಿ ಕಾಯ್ತಿದ್ದ, ಬಡವನಾಗಿದ್ದ. ಅವನ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ಚಕ್ರವರ್ತಿಯಾಗಿದ್ದೇನೆ. ಚಕ್ರವರ್ತಿ? ಯಾವ ತರಹದ ಚಕ್ರವರ್ತಿ? ಚಕ್ರವರ್ತಿಯ ಕರ್ತವ್ಯ ಏನು? ಶತ್ರುಗಳನ್ನ ಸೆರೆಬಡಿಯುವುದು, ದಿಟ್ಟನಾಗಿ ಅಧಿಕಾರ ಬೋಧಿಸುವುದು. ಅದು ಒಂದು ಮುಖ. ಇನ್ನೊಂದು ಮುಖ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನು ಕಳೆದುಕೊಳ್ಳುವುದು. ಮೊನ್ನೆ ರೋಷನ್ ಉದ್ದಾವಲಾ ಮಸೀದಿ ಬಳಿ ನಾವು ಕೂತಿದ್ದಾಗ ಗುಂಡೊಂದು ಹಾರಿತು. ತಮ್ಮ ಅಂಗರಕ್ಷಕ ಸತ್ತ. ತಾವು ಕೂಡಲೇ ಇಡೀ ದಿಲ್ಲಿಯನ್ನು ತರಿದು ಹಾಕುವಂತೆ ಆಜ್ಞೆ ಮಾಡಿದರು. ಹೆಂಗಸರು, ಮಕ್ಕಳು, ವೃತ್ತಿವಂತರು, ವೃದ್ಧರು ಎಲ್ಲರನ್ನು ಮನೆಯಿಂದ ಹೊರಗೆಳೆದು ಅವಮಾನ ಮಾಡಿ ಕೊಲ್ಲತೊಡಗಿದಿರಿ. ಇದು ಯುದ್ಧವಲ್ಲ, ಶೌರ್ಯದ ಪ್ರದರ್ಶನವಲ್ಲ, ಕಗ್ಗೊಲೆ. ಕೃಷ್ಣ ಎಂಬ ಹುಡುಗ, ಆತನನ್ನು ಚಿನಿವಾರ ಪೇಟೆ ಅಂಗಡಿಯಿಂದ ಕರೆತಂದರು. ಕೊತ್ಯಾಲಿಯಲ್ಲಿ ಕೂಡಿದರು. ಆತನ ಹೆಂಡತಿ ಶಾರದಾ ಅಲ್ಲಿಗೆ ಕಂಗಾಲಾಗಿ ಓಡಿ ಬಂದಳು. ತಮ್ಮನ್ನು ಅಂಗಲಾಚಿ ಬೇಡಿಕೊಂಡರು. ಆದರೆ ನೀವು ಕೇಳಲಿಲ್ಲ. ಆಕೆಯ ಬಟ್ಟೆ ಬಿಚ್ಚಿ ಅತ್ಯಾಚಾರ ಮಾಡಿ ಗಂಡನೊಂದಿಗೆ ಕೊಚ್ಚಿ ಹಾಕಲಾಯಿತು. ಆಕೆ ನಿಮಗೆ ಹೇಳಿದ್ದೇನೆ, ನೆನಪಿದೆ? ನೆನಪಿಲ್ಲ. ಕಿವುಡ, ನಿನ್ನ ಈ ಕಿವಿಯಿಂದ ನಿನ್ನ ಕಾಯಿಲೆ ಶುರುವಾಗಿದೆ. ಆಕೆಯ ಸತ್ತು ಕೇಳಿದ್ದೆ, ಆಕೆ ಹೇಳಿದ್ದು ಅರ್ಥವಾಗಿದೆ. ಆ ಮುಗ್ಧ ಹುಡುಗಿಯು ಹೇಳಿದ್ದು, ನನ್ನ ಗಂಡನಿಗೂ ರಾಜರ ವೈಷಮ್ಯಕ್ಕೂ ಯಾವ ಸಂಬಂಧವೂ ಇಲ್ಲ. ನನ್ನ ಗಂಡ ಚಿನಿವಾರ ಪೇಟೆ ಅಂಗಡಿಯ ಕೆಲಸಗಾರ ಮಾತ್ರ. ನಾವು ಬಡವರು, ಒಳ್ಳೆಯವರು. ನಮಗಿರುವ ಒಂದೇ ಆಸ್ತಿ ನಮ್ಮ ಜೀವ ಮತ್ತು ಮಾನ. ದಯವಿಟ್ಟು ನನ್ನ ಗಂಡನನ್ನು ಕೊಲ್ಲಬೇಡಿ. ಕೊಂದರೆ ನಿಮ್ಮ ನೆಮ್ಮದಿ ಉಳಿಯಲಿಕ್ಕಿಲ್ಲ. ಹಕೀಮಾ, ನಿನಗೆ ಯುದ್ಧ, ರಾಜ್ಯಭಾರ, ಜನ ಒಂದೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ.
ಆದರೆ ಇದರಿಂದೆಲ್ಲ ಕಾಯಿಲೆ ಹಿಡಿದು ಬರುವವರು ಮಾತ್ರ ನನಗೆ ಗೊತ್ತು. ಇದರಿಂದೆಲ್ಲ ಕಾಯಿಲೆಯಾಗಲಾರದು. ಯಾವುದು ಮೂಢನಂಬಿಕೆ? ಕೊಳತು ಕಪ್ಪು ನಾರುತ್ತಿರುವ ಹಿಂದೂಸ್ತಾನಕ್ಕೆ ಬಂದು ಜಯಶಾಲಿ ಆಗುವುದೇ? ಇಲ್ಲ, ನೀನು ತಿಳಿದಿರುವಷ್ಟು ಸುಲಭವಲ್ಲ. ಇದಕ್ಕೆಲ್ಲ ಒಂದು ಕಥೆ ಇದೆ, ಹೇಳುತ್ತೇನೆ ಕೇಳು. ನಾನು 15ನೇ ವರ್ಷದ ಹುಡುಗನಾಗಿದ್ದಾಗ ನನಗೊಂದು ಕನಸು ಬಿತ್ತು. ನೀನೇ ಹೆಸರಿಸಿದ ಖ್ಯಾತ ಕವಿ ದುರ್ಶಾನ ಶೇಖ್ ಸಾದಿ ನನ್ನ ಕನಸಿನಲ್ಲಿ ಬಂದು ಹೇಳಿದರು, ಹಿಂದೂಸ್ತಾನಕ್ಕೆ ಹೋಗು, ಅದು ನಿನ್ನದಾಗುತ್ತದೆ ಎಂದು. ಅಂದಿನಿಂದ ಸರ್ವಶಕ್ತ ಅಲ್ಲಾಹು ನನ್ನ ಕನಸಿನಲ್ಲಿ ಬಂದು ಹುರಿದುಂಬಿಸಿದ. ನಾನು ಹಿಂದೂಸ್ತಾನದ ನಡೆದು ದಿಲ್ಲಿಯನ್ನು ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನು ಸೃಷ್ಟಿಸಿದೆ. ಈ ಕನಸು ಯಾವಾಗ ಬಿತ್ತು? ಸಾದಿ ಬಂದ ಕನಸು ಯಾವಾಗ ಕಂಡೆ? 35 ವರ್ಷದ ಹಿಂದೆ. 35 ವರ್ಷ ಚಳಿಗಾಲ ಪ್ರಾರಂಭವಾದ ದಿನ. ಹೌದು, ಆ ದಿನ ನನಗೊಂದು ಕನಸು ಬಿತ್ತು. ನಿಜವೇ? ನನಗೆ ಆಶ್ಚರ್ಯ ಹಕೀಮ. ದಿಲ್ಲಿಯ ಬಡ ಹಕೀಮನ ನಾನು ಕನಸು ಕಂಡೆ. ವಾಯುವ್ಯ ದಿಕ್ಕಿನಿಂದ ಹದ್ದಿನ ಪಡೆಯೊಂದು ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಲಕ್ಷಾಂತರ ರಣಹದ್ದೊಂದರ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ, ಹಸಿದು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಬರುವ ಅವಕ್ಕೆ ಇಲ್ಲಿಯ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದು ಗೊತ್ತಿಲ್ಲ. ಹಾರಿ ಬಂದಾವು ಇಲ್ಲಿ ಸಿಕ್ಕಿದ್ದನ್ನು ಕೊಲ್ಲತೊಡಗುತ್ತವೆ. ಈ ಕೊಲ್ಲುವ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನು ಕಳೆದುಕೊಳ್ಳುತ್ತವೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಸರ್ವಶಕ್ತ ಅಲ್ಲಾಹು ನಿನ್ನ ಕನಸಿನಲ್ಲಿ ಬಂದು ಹದ್ದಾಗು ಎಂದು ಹೇಗೆ ಹೇಳಲು ಸಾಧ್ಯ? ಶಿರಾಜ್ನ ಮಹಾಕವಿ ಸಾದಿ, ಅಖಂಡ ಜ್ಞಾನಿಯಾದ ಸಾದಿ, ನಿನ್ನ ಕನಸಿನಲ್ಲಿ ಬಂದು ಹದ್ದಾಗಿ ಆಕ್ರಮಿಸು ಎಂದು ಹೇಗೆ ಹೇಳಲು ಸಾಧ್ಯ? ಆ ಮುಗ್ಧ ಹುಡುಗಿ ಶಾರದೆಯನ್ನು ನೀನು ಕಂಡೆ, ಗಮನಿಸಲಿಲ್ಲ. ಆಕೆಯ ಸದ್ದು ಕೇಳಿದೆ, ಅರ್ಥ ತಿಳಿಯಲಿಲ್ಲ. ಆಕೆಯ ರೋದನ ಕೇಳಿದೆ, ಆಕೆಯ ಆತ್ಮ ನಿನಗೆ ತಿಳಿಯಲಿಲ್ಲ. ಅಂದಿನಿಂದಲೇ ನಿನಗೆ ಈ ಕಾಯಿಲೆ ಶುರುವಾಗಿದೆ. ನಿನ್ನ ಹೇಳಿಕೆಯ ಪ್ರಕಾರವೇ ನಿನಗೀಗ 50 ವರ್ಷ. ಅವು ಕೇವಲ ವರ್ಷಗಳು. ಅಲ್ಲಿ ನೀನು ನಿಜವಾಗಿ ನೋಡಿದ್ದಾಗಲಿ, ನಿಜವಾಗಿ ಕೇಳಿದ್ದಾಗಲಿ, ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾಗಲಿ ಇಲ್ಲ. ಅಂದರೆ ನಿನ್ನ ಪಂಚೇಂದ್ರಿಯಗಳು ಕುಸಿದು ಹೋಗಿವೆ. ಯಾವುದು ನಿನ್ನ ಆತ್ಮಕ್ಕೆ ತಟ್ಟುತ್ತಿಲ್ಲ, ನಿನ್ನ ಚೇತನವನ್ನು ಸ್ಪರ್ಶಿಸುತ್ತಿಲ್ಲ. ಮಗುವಾಗು, ಶಾರದೆಯ ಮಗುವಾಗು. ನಿನ್ನೆ ನೀನು ಕರೆದುಕೊಂಡ 2 ಹೆಣ್ಣು ಮಕ್ಕಳ ಮಗುವಾಗು. ನಿನ್ನ ತಾಯಿಯ ಯೋನಿಯಲ್ಲಿ ಹುಟ್ಟಿ ಕಣ್ಣು ತೆರೆದ ಮಗುವಾಗು. ಈ ಜಗತ್ತಿನ ಎಲ್ಲ ಅಹಂಕಾರಗಳು ಹುಟ್ಟುವುದಕ್ಕೆ ಮುಂಚೆ ಗೋಚರಿಸಿದ ಈ ಪ್ರಪಂಚವನ್ನು ನೋಡು. ಇಲ್ಲಿ ಯಾವುದು ಮುಖ್ಯ? ಯಾವುದರಿಂದ ದೇಹ ಚೈತನ್ಯ ಪಡೆಯುತ್ತದೆ? ಯಾವುದರಿಂದ ಆತಂಕ ಇಲ್ಲವಾಗುತ್ತದೆ? ಆಕ್ರಮಣದಿಂದ, ಅಧಿಕಾರದಿಂದ, ಸಂಭೋಗದಿಂದ. ಹೇಳು, ನಿನ್ನೆ ನೀನು ಕರೆದುಕೊಂಡ 2 ಹೆಣ್ಣು ಮಕ್ಕಳ ಸಂಭೋಗ ನಿನಗೆ ನೀಡಿದ್ದು ಏನು? ಪ್ರೇಮವೇ? ಕಾಮವೇ? ಅಹಂಕಾರಕ್ಕೆ ಉತ್ತರವೇ? ಗೊತ್ತಾಗುತ್ತಿಲ್ಲ. ನಿನ್ನೆ ನೀನು ಮುಗಿಸಿದ 2 ಅಸಹಾಯಕ ದಿವಾನರ ಕೊಲೆಯಿಂದ ನಿನಗೆ ಬಂದದ್ದು ಏನು? ಕೃತಕೃತ್ಯ ಭಾವನೆಯೇ? ಆಕ್ರಮಣದ ಸಂತೋಷವೇ? ಗೊತ್ತಾಗುತ್ತಿಲ್ಲ. ಗೊತ್ತು ಮಾಡಿಕೋ. ಸ್ವಪ್ರತಿಷ್ಠನಿಗೆ, ಅಹಂಕಾರಿಗೆ ತನ್ನ ಕೃತ್ಯಗಳ ಪರಿಣಾಮವೇ ಗೊತ್ತಿರುವುದಿಲ್ಲ. ಕಣ್ಣು ಮುಚ್ಚಿ ಯೋಚಿಸು, ಅದೊಂದೇ ಕಂಡು ಪಡೆಯುವ ಮಾರ್ಗ. ಅದೇ ಹೇಳು, ಜೀವನದಲ್ಲಿ ಯಾವುದು ಮುಖ್ಯ? ಹೇಳು, ದಯವಿಟ್ಟು ಹೇಳು. ಪ್ರೇಮ. ನಾನಿನ್ನು ಬರುತ್ತೇನೆ. ಹೊರಡುವ ಮುನ್ನ ಅಲ್ಲಾಹುವಿಗೆ ನನ್ನ ಪ್ರಾರ್ಥನೆ ಸಲ್ಲಿಸುತ್ತೇನೆ. ದಯವಿಟ್ಟು. ಜಗತ್ತಿನ ಚಕ್ರವರ್ತಿಯಾದ ಅಲ್ಲಾಹು
ನೀನು ಸೃಷ್ಟಿಸಿದ ಜೀವರಾಶಿಗಳ ಮೇಲೆ ಚಕ್ರವರ್ತಿಯಾದವನಿಗೆ ಅಭಿಮಾನ ಕರುಣೆ ಇರಲಿ. ನೀನು ಸೃಷ್ಟಿಸಿದ ಜೀವರಾಶಿಗಳೇ ತನ್ನ ಚಕ್ರವರ್ತಿಯನ್ನು ಆಯ್ದುಕೊಳ್ಳುವಂತಾಗಲಿ. ಚಕ್ರವರ್ತಿಯ ಸಾಮಾನ್ಯತೆ ಮತ್ತು ಸಾಮಾನ್ಯನ ಘನತೆ ಪರಸ್ಪರ ಸ್ಫೂರ್ತಿ ಪಡೆದು ಜೀವಿಸುವಂತಾಗಲಿ. ಸರ್ವಶಕ್ತ ಅಲ್ಲಾಹು ನೀನು ಕೂಡ ಎಚ್ಚರ ತಪ್ಪದಂತೆ ಈ ವಿಶ್ವಚಕ್ರ ನಿನ್ನನ್ನು ಜಾಗೃತಗೊಳಿಸುತ್ತಿರಲಿ.